ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಪತ್ನಿ ವಿಯೋಗ ಉಂಟಾಗಿದೆ. ಅಂತಿಮ ಯಾತ್ರೆಗೆ ಕುಟುಂಬಸ್ಥರು ಮುಂದಾಗಿದ್ದಾರೆ. ಅಂತಿಮ ಯಾತ್ರೆ ಈಗಾಗಲೇ ಶುರುವಾಗಿದೆ. ಹೊಳೆನರಸೀಪುರದಿಂದ ಹರದನಹಳ್ಳಿ ತನಕ ದೇವೇಗೌಡರ ಪಾಲಿಗೆ ಅಕ್ಷರಶಃ ಮಹಾಲಕ್ಷ್ಮಿ ಆಗಿದ್ದಂತಹ ಚೆನ್ನಮ್ಮ ಅವರನ್ನ ಕಳಿಸ್ಕೊಡುವಂತಹ ಕಣ್ಣೀರ ಭಾವುಕ ಕ್ಷಣಗಳು. ಹೊಳೆನರಸೀಪುರದಿಂದ ಹರದನಹಳ್ಳಿವರೆಗೂ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಹಾದಿಯುದ್ದಕ್ಕೂ ಕೂಡ ಜನಸ್ತೋಮವೇ ಕಂಡು ಬರ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಬಹುಶಃ ಯಾರಿಗೂ ಕೂಡ ಇದ್ದಿರ್ಲಿಕ್ಕಿಲ್ಲ. ಎಲ್ಲರೂ ಒಂದು ಹಂತದಲ್ಲಿ ಬರ್ಬೋದು ಜನ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಇವತ್ತು ಬೆಳಗ್ಗೆಯಿಂದ ಕೂಡ ನಾವು ಚಿತ್ರಣ ನೋಡ್ತಾ ಇದ್ರೆ ಹೊಳೆನರಸೀಪುರ ಹಾಸನ ಭಾಗದಿಂದ ಬರ್ತಾ ಇರೋ ಜನರ ಸಂಖ್ಯೆ ಎಲ್ಲೆಲ್ಲೂ ಜನ, ಬಿಲ್ಡಿಂಗ್ ಮೇಲ್ ಜನ ನಿಂತಿದ್ದಾರೆ, ಫ್ಲೈಓವರು, ರಸ್ತೆಯ ಇಕ್ಕೆಲೆಗಳು, ಪ್ರತಿ ಬೀದಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಜನ ತಮ್ಮ ಭಾವ ವಿದಾಯವನ್ನ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಚೆನ್ನಮ್ಮ ಅವರ ಕ್ವಾಲಿಟೀಸ್, ಗುಣಗಳು ಇಷ್ಟ ಆದ ಪರಿಣಾಮ ಬಂದು ಒಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗೌಡರ ಕುಟುಂಬಕ್ಕೆ ನೋವಿನ ಮಧ್ಯೆ ಕೂಡ ಇದು ಎಷ್ಟೊಂದು ಪ್ರೀತಿ ಸಂಪಾದನೆ ಅನ್ನೋ ಆಶ್ಚರ್ಯವನ್ನ ಕೂಡ ಉಂಟು ಮಾಡ್ತದೆ. ದೇವೇಗೌಡರನ್ನು ಗಮನಿಸ್ತಾ ಇದ್ದೀರಾ, ಕೈ ಮುಗಿದು ನೆರೆದಿರುವ ಜನರ ಕಡೆಗೆ ನಮಸ್ಕರಿಸ್ತಾ ಇದ್ದಾರೆ ಹಾಗೂ ತಮ್ಮ ಪ್ರೀತಿಗೆ ಸದಾ ತಾನು ಚಿರಋಣಿ ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ರೋಡ್ಗೆ ಸೀಮಿತ ಆಗಿಲ್ಲ ಈ ಜನಸ್ತೋಮ. ನಾವು ಹೇಳ್ತಾ ಇದ್ದೀವಿ ನಿಮಗೆ, ಬಿಲ್ಡಿಂಗ್ ಮೇಲೂ ಕೂಡ ಜನ ನಿಂತಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ನಿಂತು ನೋಡೋದಕ್ಕೆ ಅಂತಿಮ ಯಾತ್ರೆಯನ್ನ ಅಲ್ಲೆಲ್ಲ ಜನ ತುಂಬಿದ್ದಾರೆ. ಇದು ಯಾವುದೇ ಕುಟುಂಬಕ್ಕೆ ನೋವಿನ ಗಳಿಗೆ. ಬಟ್ ಸಂಪಾದನೆ ಮಾಡಿರುವಂತಹ ಜನರನ್ನ ಗಮನಿಸಿದಾಗ ಆಶ್ಚರ್ಯ ಅಂತ ಅನ್ಸುತ್ತೆ. ಈಗಾಗಲೇ ದೇವೇಗೌಡರು ಕುಗ್ಗಿ ಹೋಗಿದ್ದಾರೆ. ಬಂದವರು ಎಲ್ಲರೂ ಕೂಡ ಮಕ್ಕಳನ್ನ ಸಂತೈಸೋದಕ್ಕಿಂತ ಗೌಡ್ರನ್ನ ಸಂತೈಸ್ತಾ ಇದ್ದಾರೆ. ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಚೆನ್ನಮ್ಮ ಅವರು. ಜೀವಂತವಾಗಿದ್ದ ಸಂದರ್ಭದಲ್ಲಿ ಓಡಾಡಿದ ಏರಿಯಾ, ಗಲ್ಲಿ, ಚಿರಪರಿಚಿತ ರಸ್ತೆಗಳು ಇವತ್ತು ಅವರ ನಿಸ್ತೇಜ ದೇಹವನ್ನ ಕಳಿಸ್ಕೊಡೋದಕ್ಕೆ ಸಾಕ್ತಾ ಇರುವಂತಹ ಜನರನ್ನ ನಾವು ನೋಡ್ತಾ ಇದ್ದೀವಿ. ಶ್ರದ್ಧಾಂಜಲಿ ವಾಹನದ ಜೊತೆಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳ ವರ್ಗ ಕೂಡ ಸಾಕ್ತಾ ಇದೆ. ದೇವೇಗೌಡರಿಗೆ ಹೊಳೆನರಸೀಪುರ ಕ್ಷೇತ್ರ ರಾಜಕೀಯ ಕರ್ಮ ಭೂಮಿಯಾಗಿತ್ತು. ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕ್ಷೇತ್ರದಲ್ಲಿ ಜನರ ಆಶೀರ್ವಾದ 1962ರಿಂದ 2026 ತನಕ ಸೇಮ್ ಇದೆ. ರಾಜಕೀಯ ತಪಸ್ಸು, ಜನರ ಪ್ರೀತಿ ಇದೇ ದೊಡ್ಡ ಆಸ್ತಿ ಅನ್ನೋದನ್ನ ಇವತ್ತಿನ ಈ ಬೆಳವಣಿಗೆ ತೋರಿಸ್ತಾ ಇದೆ. ಯಾವುದೇ MLA MP ಆಗಿರಲಿಲ್ಲ ಚೆನ್ನಮ್ಮ ಅವರು, ಆದ್ರೂ ಜನರ ನೋವಿಗೆ ದನಿಯಾಗಿದ್ರು. ಜನರ ಆಗು ಹೋಗುಗಳಿಗೆ ಬಂದು ಭಾಗಿಯಾಗ್ತಾ ಇದೆ. ಈ ಗುಣ ಇವತ್ತು ಜನರನ್ನ ಕರಗಿಸಿದೆ ಮತ್ತು ತಮ್ಮ ಕುಟುಂಬದ ಸದಸ್ಯರನ್ನೇ ಕಳ್ಕೊಂಡಿದ್ದೀವಿ ನಾವು ಅನ್ನುವಂತಹ ನೋವು ಜನರನ್ನ ಕೂಡ ಕಾಡ್ತಾ ಇದೆ. ಹೀಗಾಗಿ ಶ್ರದ್ಧಾಂಜಲಿ ವಾಹನದ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಜನ. ಇನ್ನೊಂದು ವಿಜುವಲ್ ತೋರಿಸ್ತಾ ಇದ್ದೀವಿ. ಇದರಲ್ಲಿ ದೇವೇಗೌಡರ ಕಾಲಿಗೆ ನಮಸ್ಕರಿಸಿ ಅವ್ರಿಗೆ ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಿದ್ದಾರೆ. ಬಿಕಾಸ್ ಎಲ್ರಿಗೂ ಗೊತ್ತು ಈ ಬೆಳವಣಿಗೆ ಕುಗ್ಗಿಸುತ್ತೆ ಗೌಡ್ರನ್ನ ಅಂತ. ಹೀಗಾಗಿ ನಿಮ್ಮ ದುಃಖದಲ್ಲಿ ನಾವು ಭಾಗಿದಾರರು ಅನ್ನೋದನ್ನ ಜನ ಬಂದು ಹೇಳ್ತಾ ಇದ್ದಾರೆ. ಅಷ್ಟೇ ವಿನಮ್ರತೆಯಿಂದ ಗೌಡ್ರು ಬಂದವ್ರಿಗೆಲ್ಲರಿಗೂ ಕೂಡ ಮನಸ್ಸು ಭಾರವಾಗಿದ್ರು ಮುಖದಲ್ಲಿ ಅದನ್ನ ತೋರಿಸ್ಕೋಬಾರ್ದು ಅಂತ ಬಂದವರ ಕಡೆಗೆ ಕೈ ಮುಗಿದು ನಾನು ಗಟ್ಟಿಯಾಗಿದ್ದೀನಿ ಅಂತ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಪದೇ ಪಾಪ ಅವರದ್ರಲ್ಲಿ ಸೋಲ್ತಾ ಇದ್ದಾರೆ. ಕಣ್ಣೀರ ಕೋಡಿ ಒಡೆದಿದೆ. ಎಚ್.ಡಿ. ರೇವಣ್ಣ ಕೂಡ ಅಷ್ಟೇ ಬಂದಿರುವ ಜನರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತು ಇಡೀ ಇವತ್ತಿನ ಅಂತ್ಯಕ್ರಿಯೆಯ ಕಂಪ್ಲೀಟ್ ಉಸ್ತುವಾರಿಯನ್ನ ಹೊಳೆನರಸೀಪುರದಲ್ಲಿ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ರು. ಮಗನ ಕಠಿಣ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಅಂತಿಮ ವಿಧಿವಿಧಾನವನ್ನ ಮಾಡುವುದು ಕಿರಿಯ ಪುತ್ರ ಎಚ್.ಡಿ. ರಮೇಶ್ ಅವರು. ಶ್ರದ್ಧಾಂಜಲಿ ವಾಹನದಲ್ಲಿ ಹರದನಹಳ್ಳಿಗೆ 1 ಕಿಲೋಮೀಟರ್ ಇರೋ ತನಕ ಇದರಲ್ಲೇ ಸಾಗುತ್ತೆ ಪಾರ್ಥಿವ. ಅದಾದ ಬಳಿಕ ಹೂವಿನ ಪಲ್ಲಕ್ಕಿಯಲ್ಲಿ
ಇರಿಸಲಾಗತ್ತೆ. ಆಮೇಲೆ ಪಂಚಭೂತಗಳಲ್ಲಿ ಲೀನವಾಗುವಂತಹ ಸ್ಥಳಕ್ಕೆ ಚೆನ್ನಮ್ಮ ಅವ್ರನ್ನ ಕರ್ಕೊಂಡು ಬರಲಾಗತ್ತೆ. ಅಲ್ಲಿ ಮುಂದಿನ ಧಾರ್ಮಿಕ ಕ್ರಿಯೆಗಳನ್ನ ನಡೆಸಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇಷ್ಟೊಂದು ಜನರ ಎಕ್ಸ್ಪೆಕ್ಟೇಷನ್ ಪ್ರಾಬಬ್ಲಿ ಗೌಡ್ರ ಕುಟುಂಬಕ್ಕೂ ಇರಲಿಲ್ಲ. ಒಂದು ಹಂತದಲ್ಲಿ ಫ್ಯಾನ್ ಬೇಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ಬರ್ತಾರ ಜನ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಈ ಪರಿ ಜನ ಅನ್ನೋದನ್ನ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಆಶ್ಚರ್ಯಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಸನದ ವಿವಿಧ ತಾಲೂಕಿನಿಂದ ಕೂಡ ಜನ ಹೊರಟಿದ್ದಾರೆ. ಎಲ್ಲರೂ ಕೂಡ ಗೌರವ ವಿದಾಯವನ್ನ ಹೇಳ್ತಾ ಇದ್ದಾರೆ. ಕೇವಲ ಕುಟುಂಬಕ್ಕೆ ತಂಪಿನ ನೆರಳಾಗಿದ್ದ ಕಾರಣಕ್ಕಲ್ಲ, ಜನಾನುರಾಗಿ ಆಗಿದ್ರು ಚೆನ್ನಮ್ಮ ಅವರು ಅನ್ನೋ ಕಾರಣಕ್ಕೂ ಕೂಡ ಹೌದು. ಆಮೇಲೆ ಒಂದ್ ಕೈಯಲ್ಲಿ ಕೊಟ್ಟು ಸಹಾಯ ಮಾಡಿದ್ದನ್ನ ಇನ್ನೊಂದು ಕೈಗೆ ಗೊತ್ತಾಗದೇ ಇರೋಷ್ಟು ಗೌಪ್ಯತೆಯನ್ನ ಅವ್ರು ಕಾಯ್ದುಕೊಳ್ತಾ ಇದ್ರು. ಮಕ್ಳಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಜನ, ಕ್ಷೇತ್ರದ ಜನ. ನಿಮ್ ಜೊತೆಗೆ ನಾವಿದ್ದೀವಿ, ಅಳ್ಬೇಡಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ರಾಜಕೀಯವಾಗಿ ಎಷ್ಟೇ ಗಟ್ಟಿತನದ ರಾಜಕಾರಣಿಗಳಾಗಿದ್ರು ತಾಯಿಯನ್ನ ಕಳ್ಕೊಂಡ ನೋವು ಅದು ಶಾಶ್ವತ. ಸೊ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಂದು, ಕಿರಿಯ ಪುತ್ರ HT ರಮೇಶ್ ಅವರು ಇವತ್ತಿನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನಾವು ಬೆಳಗ್ಗೆಯಿಂದ ಮಾಹಿತಿ ಕೊಡ್ತಾ ಇದ್ವಿ. ಶಾಸ್ತ್ರದ ಪ್ರಕಾರ ಹಿಂದೂ ಸಂಪ್ರದಾಯದಲ್ಲಿ ತಾಯಿ ತೀರಿಕೊಂಡಾಗ ಕಿರಿಮಗ ಅವರ ಕೈಯಿಂದಲೇ ಕ್ರಿಯಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತೆ. ಹಿರಿಯ ಮಗ ತಂದೆಯ ಕ್ರಿಯಾವಿಧಾನಗಳನ್ನು ನಡೆಸಬೇಕಾಗತ್ತೆ. ಇಲ್ಲಿ HT ರಮೇಶ್ ಅವರಿಗೆ ಆ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇನ್ನು ಜನ ಸೇರಿರುವಂತಹ ರೀತಿ ನೋಡ್ತಾ ಇದ್ದೀರ. ಎಲ್ಲ ವರ್ಗದ ಜನ ಕೂಡ ಚೆನ್ನಮ್ಮ ಅವರ ಬಗ್ಗೆ ತಿಳ್ಕೊಂಡಿದ್ರು ಮತ್ತು ಚೆನ್ನಮ್ಮ ಅವರ ಗುಣಗಾನವನ್ನು ಮಾಡಿದ್ರು. ಅಟ್ಲೀಸ್ಟ್ ಈಗಿನ ಕಾಲದ ಮಹಿಳೆಯರು 99% ಇವ್ರ ಥರ ಬದುಕೋದಕ್ಕಾಗಲ್ಲ, 60% ಅಳವಡಿಕೆ ಮಾಡ್ಕೊಳ್ಬೋದಲ್ವಾ ಗುಣಗಳನ್ನು ಅಂತ ತುಂಬ ಜನರ ಬಾಯಲ್ಲಿ ನಾವು ಕೇಳ್ತಾ ಇದ್ದೀವಿ. ನಿಸ್ವಾರ್ಥ, ವಾತ್ಸಲ್ಯ ಮತ್ತು ಗಂಡನಿಗೆ ಒಳ್ಳೆಯ ಪತ್ನಿಯಾಗಿದ್ದು, ಆದರ್ಶ ಗೃಹಿಣಿ ಮಾತ್ರ ಅಲ್ಲ, ಪಂಥವರ ಜೊತೆಗೆ ವ್ಯವಹರಿಸ್ತಾ ಇದ್ದ ರೀತಿ ಎಲ್ಲವನ್ನ ಜನ ನೆನಪಿಸ್ಕೊಳ್ತಾ ಇದ್ದಾರೆ. ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ರು ಅನ್ನೋದನ್ನ ಸಾಮಾನ್ಯವಾಗಿ ಜನ ನೆನಪಿಸಿಕೊಳ್ತಾರೆ. ಪುತ್ರನ ದುಃಖವನ್ನ ಕೂಡ ನೋಡ್ತಾ ಇದ್ದಾರೆ. ಮುನ್ನೆಯಿಂದ ಕೂಡ HT ರೇವಣ್ಣ ಚಿಕ್ಕ ಮಗುವಿನ ರೀತಿ ಕಂಬನಿ ಮಿಡಿತಾ ಇದ್ದಾರೆ. ತಾಯಿಯ ಜೊತೆಗೆ ಕಳೆದಂತಹ ಸುಂದರ ನೆನಪು, ಕಠಿಣ ದಿನಗಳು ಎಲ್ಲವೂ ಒಂದು ಪಿಕ್ಚರ್ ರೀತಿಯಲ್ಲಿ ಬರ್ತಾ ಇದೆ. ಸಮಾಜ ಆದ್ಮೇಲೆ ಅಲ್ಲಿ ಹೇಳ್ತೀನಿ ಎಲ್ಲ ಅಲ್ಲೇ 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 ಸಮಾಜ ಆದ್ಮೇಲೆ ಅಲ್ಲಿ ಹೇಳ್ತೀನಿ ಎಲ್ಲ ಅಲ್ಲೇ. ದೊಡ್ಡಗೌಡರು ಮಾತನಾಡುವಂತಹ ಸ್ಥಿತಿಯಲ್ಲಿಲ್ಲ, ಆದರೂ ಪ್ರಯತ್ನವನ್ನ
ಪಟ್ಟರು. ಸಮಾಜದಿಂದ ಅವ್ರಿಗೆ ಸಿಗ್ತಾ ಇರುವಂತಹ ಬೆಂಬಲಕ್ಕೆ ಮೂಕ ವಿಸ್ಮಿತರಾಗಿದ್ದಾರೆ. ಗೌಡ್ರ ಫ್ಯಾಮಿಲಿಯವರು. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಮನೆಯ ಮಹಡಿಯಿಂದ ಹಿಡಿದು ಕಮರ್ಷಿಯಲ್ ಬಿಲ್ಡಿಂಗ್ಗಳ ತನಕ ಜನ ನಿಂತು ಗೌರವ ವಿದಾಯವನ್ನು ಅತ್ಯಂತ ಗೌರವಯುತವಾಗಿ ಬಾಳಿ ಬದುಕಿದ ಮಹಿಳೆಗೆ ಸಲ್ಲಿಸ್ತಾ ಇದ್ದಾರೆ. ತುಂಬಿದ ಕೊಡ ತುಳುಕೋದಿಲ್ಲ ಅನ್ನುವ ವ್ಯಕ್ತಿತ್ವ ಚೆನ್ನಮ್ಮ ಅವರದಾಗಿತ್ತು. ಹೀಗಾಗಿ ಈ ಪರಮೋಚ್ಚ ಗೌರವಯುತವಾದಂತಹ ವಿದಾಯ ಅವರ ಊರಿನಲ್ಲಿ ಸಿಗ್ತಾ ಇದೆ. ಹೊಳೆನರಸೀಪುರ ಕ್ಷೇತ್ರಕ್ಕೆ ಸೊಸೆಯಾಗಿ ಬಂದವರು ಮಗಳಾಗಿ ನಿರ್ಗಮಿಸ್ತಾ ಇರುವಂತಹ ಸಂದರ್ಭ. ಇನ್ನೊಂದು ಕಡೆಗೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲೂ ಕೂಡ ಸಕಲ ತಯಾರಿಗಳನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಸೊಸೆ ಭವಾನಿ ರೇವಣ್ಣ ಅವರ ಆಗಮನ ಕೂಡ ಆಗಿದೆ. ಕೊನೆಯ ಕ್ಷಣದ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ.